ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೆರೆ. SSLC ಪರೀಕ್ಷೆಗೆ ಕ್ಷಣಗಣನೆ ಶುರುವಾಗಿದೆ. ಸಂಡೂರು ತಾಲೂಕಿನಲ್ಲಿ ಈ ವರ್ಷ 3984 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಪರೀಕ್ಷೆಗಳಿಗಾಗಿ ಒಟ್ಟು 10 ಕೇಂದ್ರಗಳನ್ನು ಗುರುತಿಸಿಕೊಂಡು ಅಗತ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭದ್ರತೆಗಾಗಿ ಪೊಲೀಸ್ ಸಿಬ್ಬಂದಿ, ಕೊಠಡಿ ಮೇಲ್ವಿಚಾರಕರು ಮತ್ತು ಮೊಬೈಲ್ ವೆಬ್ಕಾಸ್ಟಿಂಗ್ ತಾಂತ್ರಿಕ ಸಿಬ್ಬಂದಿ ಸೇರಿ ಸಕಲ ಸಿದ್ಧತೆ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಹತ್ತಿರ ಇರುವ ಜೆರಾಕ್ಸ್ ಅಂಗಡಿಗಳನ್ನು ಕೂಡ ತೆಗೆಯದಂತೆ ಕ್ರಮ ವಹಿಸಲಾಗುತ್ತಿದೆ. ಇನ್ನು ಇತ್ತೀಚೆಗೆ ಮಕ್ಕಳಲ್ಲಿ ಕಲಿಕೆ ಸುಧಾರಣೆಗೆ ಅನುಕೂಲ ಆಗಬೇಕು, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಪ್ರತ್ಯೇಕ ನಿಗಾವಣೆಯಲ್ಲಿ ಸಿದ್ಧಗೊಳಿಸಬೇಕು ಎಂಬ ಉದ್ದೇಶದಿಂದ ಆಯ್ದ ವಿದ್ಯಾರ್ಥಿಗಳಿಗೆ ಸನ್ನಿವಾಸ ತರಬೇತಿಯನ್ನು ಹಮ್ಮಿಕೊಂಡು ಬೇರೆ ಬೇರೆ ಕಡೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ತರಬೇತಿ ಮತ್ತು ವಸತಿ ಸಹಿತ ಅಭ್ಯಾಸಕ್ಕೆ ಸೂಕ್ತ ವಾತಾವರಣ ನಿರ್ಮಿಸಿಕೊಟ್ಟು ಮಕ್ಕಳಿಗೆ ಪೂರಕವಾಗಿ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು. ಆ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಶಿಬಿರದ ಕುರಿತು ಧನಾತ್ಮಕ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಹೆಸರು ನಾಗಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನದು ಬಾಲಕಿಯರ ಪ್ರೌಢಶಾಲೆ. ನಾನು ಸನ್ನಿವಾಸ ತರಬೇತಿ ಹೋದಾಗ ನಾನು ಅಂದ್ಕೊಂಡಿದ್ದೆ ನಾನು ಸ್ವಲ್ಪ ಡಲ್ ಇದ್ದೀನಿ, ನನಗೇನು ಆಗೋದಿಲ್ಲ ನನ್ನ ಕೈಲಿ ಅಂದ್ಕೊಂಡಿದ್ದೆ. ನಾನು ಅಲ್ಲಿಗೆ ಹೋದಾಗ ಅನಿಸಿತ್ತು ನನಗೆ ಮ್ಯಾಥ್ಸು, ಸೈನ್ಸು ಮತ್ತು ಇಂಗ್ಲೀಷು ತುಂಬ ಟಫ್ ಆಗೋದು. ಈಗಿಲ್ಲ, ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಅಲ್ಲಿಗೆ ಹೋಗಿ ಒಳ್ಳೆ ಚೆನ್ನಾಗಿತ್ತು. ನಾನು ಹೋಗಿದ್ದು ಇಲ್ಲೇ ಛತ್ರಪತಿ ಶಿವಾಜಿ ಸ್ಕೂಲಲ್ಲಿ ಹೋಗಿದ್ದು ಸನ್ನಿವಾಸ ತರಬೇತಿಗೆ. ನನಗೆ ಚೆನ್ನಾಗಿ ಹೇಳ್ಕೊಟ್ರು. ಇಂಗ್ಲೀಷು ನನ್ನ ಲೆಟರ್ ಅರ್ಥ ಆಗಿರಲಿಲ್ಲ, ನಾನು ಲೆಟರ್ ಕಲಿತೆ. ಮ್ಯಾಥ್ಸ್ ಅರ್ಥ ಆಗಿರಲಿಲ್ಲ, ಮ್ಯಾಥ್ಸ್ ಲೆಕ್ಕ ಕಲಿತೆ. ಸೈನ್ಸ್ ಡ್ರಾಯಿಂಗ್ ಎಲ್ಲ ಯಾವ ಥರ ಮಾಡಬೇಕು, ಯಾವ ಥರ ಮಾಡಿದರೆ ನಾವು ಚೆನ್ನಾಗಿ ಮಾಡ್ಬೋದು, ಸ್ಕೋರ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಯಿತು ಸರ್. ನಾನು ಅಲ್ಲಿಗೆ ಹೋದಾಗ ಸ್ಕೋರ್ ಮಾಡಬಲ್ಲೆ ಮತ್ತು ನಾನು ಪಾಸ್ ಆಗಬಲ್ಲೆ, ಒಳ್ಳೆ ಪರ್ಸೆಂಟೇಜ್ ತಗೊಂಡು ನಾನು ಸ್ಕೋರ್ ಮಾಡಬಲ್ಲೆ ಅಂತ ನನಗೆ ಅಲ್ಲಿಗೆ ಹೋದಾಗ ತುಂಬ ಉಪಯೋಗವಾಯಿತು. ಇನ್ನು ಮಕ್ಕಳ ಪರೀಕ್ಷಾ ಭಯ ನಿವಾರಣೆ ಉದ್ದೇಶದಿಂದ ಪರೀಕ್ಷೆಗೆ 2-3 ದಿನ ಮುಂಚಿತವಾಗಿ ಇಡೀ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಣುಕು ಪರೀಕ್ಷೆಯನ್ನು ನಡೆಸುವ ಮೂಲಕ ವಿಭಿನ್ನ ಪ್ರಯೋಗ ನಡೆಸಲಾಗಿದೆ. ನನ್ನ ಹೆಸರು ಹೇಮಲತಾ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಿನ್ನೆ BO ಆಫೀಸ್ ಅವರು ಅಣುಕು ಪರೀಕ್ಷೆಯನ್ನು ಬರೆಯಲು ಪ್ರಾರಂಭಿಸಿದರು. ನಾವು ಯಾವ್ಯಾವ ಕೇಂದ್ರದಲ್ಲಿ ಹೋಗಿ ಎಕ್ಸಾಮ್ ಬರಿತೀವಿ, ಎಲ್ಲೆಲ್ಲಿ ಯಾವ ಥರ ಬರಿತೀವಿ, ಯಾವ ರೂಮ್ ಅಂತೇಳಿ ಗೊತ್ತಾಯಿತು. ಆ ಎಕ್ಸಾಮ್ ಬರೆಯೋದ್ರಿಂದ ನಮಗೆ ಫಸ್ಟ್ SSLC ಎಕ್ಸಾಮ್ ಅಂದರೆ ಹೆಂಗಿರುತ್ತೆ ಏನು ಅನ್ನೋ ತುಂಬ ಭಯ ಇತ್ತು. ನಿನ್ನೆ ಹೋಗಿ ಬರಿಬೇಕಾದ್ರೆ CC ಕ್ಯಾಮ್ರಾಗಳು ಯಾವ ಥರ ಇರ್ತವೆ, ನಾವು ಎಕ್ಸಾಮ್ ಬರಿಬೇಕಾದ್ರೆ ಯಾವ ಥರ ಟೈಮನ್ನು ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಯಿತು. ನಾನು ಎಕ್ಸಾಮ್ನಾಗ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಚೆನ್ನಾಗಿ ಬರಿಬೋದು ಅಂತ ನನಗೆ ಕಾನ್ಫಿಡೆಂಟ್ ಬಂತು. ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ವಹಿಸಬೇಕಾದ ಮುಂಜಾಗ್ರತೆಗಳು, ಪಾಲಕರ ಜವಾಬ್ದಾರಿಗಳ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ IR ಅಕ್ಕಿ ಅವರು ಸಂಡೂರು ಟಿವಿಯೊಂದಿಗೆ ಮಾತನಾಡಿದ್ದಾರೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಡೂರು ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿರಂತರ ನೋಟಿಫಿಕೇಷನ್ ಪಡೆಯಿರಿ. 2025ನೇ ಸಾಲಿನ ಮೊದಲ ಪರೀಕ್ಷೆಯ ಸಾಕಷ್ಟು ಪೂರ್ವ ತಯಾರಿಯನ್ನು ನಮ್ಮ ತಾಲೂಕು ಆಡಳಿತದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು COರ ಒಂದು ನಿರ್ದೇಶನ ಮೇರೆಗೆ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಪೂರ್ವಭಾವಿ ತಯಾರಿಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಫ್ರೆಶ್ ಮತ್ತು ಪುನರಾವರ್ತಿತ ಸೇರಿ 3984 ಮಕ್ಕಳು ನಮ್ಮ ತಾಲೂಕಿನಲ್ಲಿ ಈ ಬಾರಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. 10 ಪರೀಕ್ಷಾ ಕೇಂದ್ರಗಳನ್ನು ನಾವು ಈಗಾಗಲೇ ಗುರುತಿಸಿದ್ದು ಅಲ್ಲೇ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಾವು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಸುಮಾರು 168 ಕೊಠಡಿಗಳು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಬೇಕು. ಅಲ್ಲೇ ಉತ್ತಮವಾದಂಥ ಗಾಳಿ, ಬೆಳಕು, ಆಸನದ ವ್ಯವಸ್ಥೆ, ಕೊಠಡಿ ಮೇಲ್ವಿಚಾರಕರ ನೇಮಕಾತಿ, ಹಾಗೆಯೇ ಒಂದು THOರ ಮೂಲಕ ವೈದ್ಯಕೀಯ ಒಂದು ಸೇವಾ ಸೌಲಭ್ಯದ ಒಂದು ವ್ಯವಸ್ಥೆ, ಮೊಬೈಲ್ ಸಾಧನಾಧಿಕಾರಿಗಳ ಒಂದು ವ್ಯವಸ್ಥೆ, ಅಲ್ಲಿ ಚೀಫು, ಕಸ್ಟೋಡಿಯನ್ನು ಮತ್ತು ಅಬ್ಸರ್ವರ್ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಆರಕ್ಷಕ ಠಾಣೆಯ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಸೂಕ್ತ ಬದ್ಧತೆಗಾಗಿ ಮಾಡಿಕೊಂಡಿದ್ದೇವೆ. ಪ್ರತಿ ಕೇಂದ್ರದ ಸುತ್ತಮುತ್ತ ಜೆರಾಕ್ಸ್ ಸೆಂಟರನ್ನು ಬಂದ್ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನವನ್ನು ನಾವು ಕೊಟ್ಟಿದ್ದೇವೆ. 144 ಏನೋ ಕಲ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಜಾರಿಯಾಗಿ ತಹಸೀಲ್ದಾರ್ ಸರ್ ಅವರ ಮೂಲಕ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೀಗ ಮಾಡಿಕೊಂಡಿದ್ದೇವೆ. ಈ ವರ್ಷದ ಒಂದು ಪರೀಕ್ಷಾ ಪದ್ಧತಿ ಕಳೆದ ಸಾಲಿನಿಂದ ಈ ವರ್ಷ ಮಕ್ಕಳು ಭಯ ಮುಕ್ತವಾಗಿ ಪರೀಕ್ಷೆ ಬರೀಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಮ್ಮ ಒಂದು ತಾಲೂಕಿನಲ್ಲಿ ವಿಶೇಷವಾಗಿ
ರಾಜ್ಯ ಮಟ್ಟದ ಪೂರ್ವಭಾವಿ ಪರೀಕ್ಷೆ, ಜಿಲ್ಲಾ ಮಟ್ಟದ ಒಂದು ಪರೀಕ್ಷೆಯ ಜೊತೆಯಾಗಿಯೇ ಮಾನ್ಯ CEO ಸರ್ ಅವರು ಪ್ರತಿ 15 ದಿನಕ್ಕೊಮ್ಮೆ ಅನೇಕ ರೀತಿಯಾಗಿರ್ತಕ್ಕಂಥ ಟೆಸ್ಟ್ಗಳನ್ನು ಮಾಡಿಸಿದರು. ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಪ್ರತಿ ವಿಷಯಕ್ಕೆ 3 ಪ್ರಶ್ನೆಗಳ ರೀತಿಯಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ಮಕ್ಕಳಿಗೆ ಪರೀಕ್ಷೆಯನ್ನು ನಾವು ಇಟ್ಟಿದ್ವಿ. ಇದಲ್ಲದೆ ನಮ್ಮ ಬ್ಲಾಕ್ನಲ್ಲಿ ನಾವು 3 ಸರಣಿ ಪರೀಕ್ಷೆಗಳನ್ನು ಈ ಬಾರಿ ನಡೆಸಿದ್ವಿ. ಒಂದು ತೆರೆದ ಪುಸ್ತಕ ಪರೀಕ್ಷೆ, ಮಕ್ಕಳು ಅದನ್ನು ಪುಸ್ತಕವನ್ನು ನೋಡಿ ಪರೀಕ್ಷೆಯನ್ನು ಬರೀತಕ್ಕಂಥ ಅಭ್ಯಾಸವನ್ನು ರೂಢಿ ಮಾಡಿಸ್ತಕ್ಕಂಥದ್ದು. ಇನ್ನೂ 2 ಪರೀಕ್ಷೆಗಳನ್ನು ಕೂಡ ನಾವು ಮಕ್ಕಳಿಗೋಸ್ಕರವಾಗಿ ಮಾಡಿದ್ವಿ. ಇವೆಲ್ಲ ಆದ ನಂತರ ಇದರಲ್ಲಿ ಒಟ್ಟು ಜೂನ್ದಿಂದ ಇಲ್ಲಿವರೆಗೆ ಹಾಕಿಕೊಟ್ಟಿರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಕಲಿಕೆಯಲ್ಲಿ ಮುಂದುವರಿತಕ್ಕಂಥ 100 ಮಕ್ಕಳಿಗೆ ಮತ್ತು ಕಲಿಕೆಯಲ್ಲಿ ಹಿಂದುಳಿದಂಥ 400 ಮಕ್ಕಳಿಗೆ ಸಂಡೂರಿನ ಛತ್ರಪತಿ ಶಿವಾಜಿ ವಿದ್ಯಾಲಯ, ಗುರುಭವನ ಮತ್ತು BCM ವಸತಿ ನಿಲಯ, ಸೋಷಿಯಲ್ ವೆಲ್ಫೇರ್ ವಸತಿ ನಿಲಯ, ST ವಸತಿಯ ನಿಲಯದಲ್ಲಿ 500 ಮಕ್ಕಳಿಗೆ ನಾವು ಊಟ, ಆ ನಂತರ ಬೆಳಗಿನ ಟಿಫನ್ ವ್ಯವಸ್ಥೆ, ರಾಜ್ಯದ ನಾನಾ ಮೂಲೆಗಳಿಂದ ವಿವಿಧ ವಿಷಯಗಳ ಸಂಪನ್ಮೂಲ ವ್ಯಕ್ತಿಗಳನ್ನು ಅವರಿಗೆ ಪ್ರತಿ ವರ್ಷದಂತೆ ತಾಲೂಕು ಆಡಳಿತದ ಮೂಲಕ ಮಾನ್ಯ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಸರ್ ಹಾಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ರವರ ಒಂದು ಮಾರ್ಗದರ್ಶನದಂತೆ ನಾವು ತಾಲೂಕು ಆಡಳಿತದ ಎಲ್ಲ ತಹಸೀಲ್ದಾರ್ ಇರ್ಬೋದು ಮತ್ತು ಇತರೆ ಇಲಾಖೆ ಅಧಿಕಾರಿಗಳ ಒಂದು ಸಹಕಾರದಿಂದ ಸ್ಮೈರ್ ಮತ್ತು KSMCL ಕಂಪನಿಯ ಒಂದು ಸಹಾಯದಿಂದ ನಾವು ಈ ವರ್ಷ ಅಚ್ಚುಕಟ್ಟಾಗಿ ಒಂದು ಸನ್ನಿವೇಶ ತರಬೇತಿಯನ್ನು ಮಾಡಿದ್ವಿ. ಮಕ್ಕಳು ಬಹುತೇಕ ಸಂತಸವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಕೂಡಿ ಬಾಳುವ, ಹೊಂದಾಣಿಕೆಯಿಂದ ಇರುವ ಅಥವಾ ಜೀವನದಲ್ಲಿ ನಾವು ಏನನ್ನಾದರೂ ಮಾಡಬೇಕು ಅಂತಕ್ಕಂಥ ಆತ್ಮಸ್ಥೈರ್ಯದಿಂದ ಮನೆಗೆ ಹೋಗ್ತಕ್ಕಂಥ ಒಂದು ವಾತಾವರಣವನ್ನು ಮಕ್ಕಳನ್ನ ಕೇಳಿದಾಗ ಕಂಡುಬಂತು. ಈ ಶ್ರಮ ಸಾರ್ಥಕವಾಗಬೇಕಾದ್ರೆ ನಾಳೆಯಿಂದ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಮಕ್ಕಳು ಅತ್ಯುತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದ್ರೆ ಭಾಳಷ್ಟು ಅನುಕೂಲ ಆಗುತ್ತಾ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಸೆಯಾಗಿದೆ. ರಾತ್ರಿ ನಾವು ಈಗ ಅಳವಡಿಸ್ತಕ್ಕಂಥ CCTVಯನ್ನು ಪರಿಶೀಲನೆಯನ್ನು ಮಾಡೋದಕ್ಕಾಗಿ ಅವುಗಳಿಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ನಮ್ಮ ಮತ್ತು ಇತರ ಇಲಾಖೆಗಳ 10 ಜನ ರಾತ್ರಿ ಕಾವಲುಗಾರರನ್ನು ಆಗಿ ಆದೇಶವನ್ನು ಕೊಟ್ಟಿದ್ದೇವೆ. ಅವರು ಪ್ರತಿದಿನ CCTVಯನ್ನು ಹಾಜರು ಮಾಡೋದಕ್ಕಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೆ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರು ಆ ಗ್ರಾಮದಿಂದ ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ತಕ್ಕಂಥ SLC ಮಕ್ಕಳನ್ನ ಕಡ್ಡಾಯವಾಗಿ ಬೇಗನೆ ಅವರನ್ನು ರೆಡಿ ಮಾಡಿಸಿ ಪರೀಕ್ಷೆಗೆ ಹಾಜರಾಗಿ ಅಣಿಯಾಗುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಆ ರೀತಿಯಾಗಿ ನಮ್ಮ ಶಿಕ್ಷಕರು ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯವಾಗಿದೆ. ಕೇಂದ್ರದಲ್ಲಿ ವೆಬ್ ಕ್ಯಾಮ್ರಾ ಅಳವಡಿಸುವುದರಿಂದ ಅಲ್ಲೇ ಸಾಕಷ್ಟು ಬ್ಯಾಕಪ್ ಇರತಕ್ಕಂಥ ಬ್ಯಾಟ್ರಿ, ಇಂಟರ್ನೆಟ್, ಇತರೆ ಒಂದು ಪವರ್ ಸಪ್ಲೈ ಕಟ್ ಆಗಬಾರ್ದು ಅನ್ನೋದಕ್ಕೆ KEB ಅವರಿಗೆ ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅವರು ನಿರಂತರವಾಗಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯುತ್ ಶಕ್ತಿ ಸಂಪರ್ಕ ಇರುವಂಗೆ ವ್ಯವಸ್ಥೆಯನ್ನು ಕೂಡ ಮಾಡುವಂತೆ ಒಂದು ನಿರ್ದೇಶನವನ್ನು ಮೇಲಾಧಿಕಾರಿಗಳು ಕೊಟ್ಟಿರೋದ್ರಿಂದ ಆ ಒಂದು ಕೆಲಸನೂ ಕೂಡ ಚೆನ್ನಾಗಿ ಇವತ್ತು ನಡೀತಾ ಇದೆ. ಮಕ್ಕಳಿಗಾಗಿ ಈ ಬಾರಿ ನಮ್ಮ ಇಲಾಖೆಯ ನಿರ್ದೇಶನದ ಪ್ರಕಾರ 14 ಅಂಶಗಳ ಕಾರ್ಯಕ್ರಮ, ನಮ್ಮ ಅಪರ ಆಯುಕ್ತರು ಗುಲ್ಬರ್ಗ ಇವರ ಒಂದು ಆದೇಶದ ಪ್ರಕಾರ 10 ಅಂಶಗಳ ಕಾರ್ಯಕ್ರಮ, ಇವೆಲ್ಲವನ್ನೂ ಕೂಡ ಮುತುವರ್ಜಿ ಮಾಡಿ ನಾವು ಮಾಡಿದ್ದೇವೆ. ಸಂತೋಷ್ ಲಾಡ್ ಸರ್ ಅವರ ಫೌಂಡೇಶನ್ನಿಂದನೂ ಕೂಡ ಮಕ್ಕಳಿಗೆ ಪರೀಕ್ಷಾ ಮಾರ್ಗದರ್ಶಿ ಕೈಪಿಡಿಯನ್ನು ಕೊಟ್ಟಿದ್ದು, ನಮ್ಮ KKRDB ಬೋರ್ಡ್ನಿಂದ ಕಲಿಕಾ ಆಸರೆ ಕೈಪಿಡಿಯನ್ನು ನಾವು ಕೊಟ್ಟಿದ್ದು ಮತ್ತು SLC ಬೋರ್ಡ್ನಿಂದ 4 ಪ್ರಶ್ನೆ ಪತ್ರಿಕೆಗಳನ್ನು ನಿರಂತರವಾಗಿ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸೋದ್ರ ಮೂಲಕ ಒಟ್ಟಾರೆ ಕಲಿಕೆಯಲ್ಲಿ ನಿರಂತರವಾಗಿ ಮಕ್ಕಳು ಇರುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದೇನೆ. ಸಾರ್ವಜನಿಕವಾಗಿ ಮಕ್ಕಳ ಪಾಲಕರಿಗೆ ಹಾಗೂ ಮಕ್ಕಳಲ್ಲಿ ಮತ್ತೊಮ್ಮೆ ನಾನು ಈ ವಾಹಿನಿಯ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, ದಯಮಾಡಿ ಪಾಲಕರೇ ನಿಮ್ಮ ಮಕ್ಕಳಿಗೆ ಎಚ್ಚರಿಕೆಯ ಮೂಲಕ ಬೇಗನೆ ರೆಡಿ ಮಾಡಿ ಅವರು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗುವಂತೆ ವ್ಯವಸ್ಥೆ ಮಾಡಿ. ರಾತ್ರಿ ತಡವಾಡಿಗೆ ಮಲಗುವುದರ ಬದಲಾಗಿ ಮಿತವಾದಂಥ ಆಹಾರವನ್ನು ಕೊಟ್ಟು ಅವರ ಆರೋಗ್ಯದ ಕಡೆ ಲಕ್ಷ್ಯವನ್ನು ವಹಿಸಿ. ಮಕ್ಕಳಿಗೆ ಪರೀಕ್ಷೆ ದಿನದಂದು ಒತ್ತಡವನ್ನು ಹಾಕಬೇಡಿ. ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದಾರೆ, ಅವರು ಎಷ್ಟು ಬರೀತಾರೋ ಬರಲಿ, ಫಲಿತಾಂಶ ಅವರು ಬರೆದಷ್ಟು ರೀತಿಯಲ್ಲಿ ಆಗುತ್ತಾ ಅಂತಕ್ಕಂಥದ್ದನ್ನು ತಾವೆಲ್ಲ ಮನವರಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ 10ನೇ ತರಗತಿ ಬರೀತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನನ್ನ ಸೂಚನೆ ಅಂತ ಹೇಳಿದರೆ, ದಯಮಾಡಿ ಈಗಾಗಲೇ ನಿಮಗೆ ಭಾಳಷ್ಟು ಆತ್ಮವಿಶ್ವಾಸವನ್ನು ಇಲಾಖೆ ವತಿಯಿಂದ
ಭಾಳಷ್ಟು ಜನರಿಂದ ನಿಮ್ಗೆ ತುಂಬತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಬಿಸಿಲಿನ ತಾಪ ಹೆಚ್ಚಿರುವುದರಿಂದ ಇಲ್ಲೇ ಪರೀಕ್ಷಾ ಕೇಂದ್ರದಲ್ಲಿ ನೀರಿನ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡಿರುತ್ತೇವೆ. ಆದರೂ ಕೂಡ ತಮ್ಮ ಜೊತೆ ನೀರಿನ ಬಾಟ್ಲಿ ಒಂದು ಸಣ್ಣದು ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಬನ್ನಿ. ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಇರ್ರಿ. ಯಾವುದೇ ಒತ್ತಡ, ಭಯ, ಆತಂಕಕ್ಕೆ ಒಳಗಾಗದೆ ನಿರ್ಭಯವಾಗಿ ಪರೀಕ್ಷೆಯನ್ನು ಬರೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ನಿಮ್ಮ ಜೊತೆ ಹಾಲ್ ಟಿಕೆಟ್ ಮತ್ತು ನಿಮ್ಮ ಪೆನ್ನು, ನಿಮ್ಮದೇನು ಪ್ಯಾಡ್ ಇರುತ್ತೆ ಪರೀಕ್ಷೆ ಬರೀತಕ್ಕಂಥ ಆ ಪ್ಯಾಡು, ಇವುಗಳನ್ನ ಪರೀಕ್ಷಾ ದಿನದಿಂದ ಕಡ್ಡಾಯವಾಗಿ ತೆಗೆದುಕೊಂಡು ಬರ್ರಿ. ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ಹಾಜರಾಗಿ ಪರೀಕ್ಷೆ ಮುಗಿದ ನಂತರ ಸುರಕ್ಷಿತವಾಗಿ ಮನೆ ಸೇರಿ. ಇದಕ್ಕಾಗಿ ವಿಶೇಷವಾಗಿ KSRTC ಅವರಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ವಿ. ಯಾವ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ನೀವು ಮುಂಚಿತವಾಗಿ ಅವರಿಗೆ ವಿನಂತಿಯನ್ನು ಮಾಡಿಕೊಂಡ್ರೆ ಆ ಟೈಮ್ಗೆ ನಿಮಗೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಪರೀಕ್ಷೆ ಹಿಂದಿನ ದಿನ ಎಷ್ಟು ಬೇಕೋ ಅಷ್ಟನ್ನು ಓದಿ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಈ ಪರೀಕ್ಷೆ ಬರೀತಕ್ಕಂಥ ಸಂದರ್ಭಕ್ಕೆ ತಾವೆಲ್ಲ ಅಣಿಯಾಗಬೇಕು. ಇದು ಪರೀಕ್ಷೆಯನ್ನು ಒಂದು ಹಬ್ಬವಾಗಿ ನೀವು ಸಂಭ್ರಮಿಸಬೇಕೇ ಹೊರತು ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಡ್ರಿ. ಎಲ್ಲ SLC ಪರೀಕ್ಷೆಯನ್ನು ಬರೆಯಲು ನನ್ನೆಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಧೈರ್ಯ, ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೀರಿ ಅಂತಕ್ಕಂಥ ಒಂದು ಅನಿಸಿಕೆಯಿಂದ ನಾನು ಶುಭ ಹಾರೈಕೆಯನ್ನು ಇಲ್ಲೇ ಹೇಳ್ತಾ ಇದ್ದೇನೆ. ಪರೀಕ್ಷೆ ಅಂತಕ್ಕಂಥದ್ದು ಯುದ್ಧ ಭೂಮಿಯಲ್ಲ, ಬದಲಾಗಿ ಆಟದ ಮೈದಾನವಿದ್ದಂತೆ ನಿಧಾನವಾಗಿ ಧೃತಿಗೆಡದೆ ಒಂದು ಸ್ವನಂಬಿಕೆಯನ್ನಿಟ್ಟು ನಿಮ್ಮ ಪ್ರತಿಭೆಯನ್ನು ಅಲ್ಲಿ ಪ್ರದರ್ಶನ ಮಾಡಿರಿ ಅಂತಕ್ಕಂಥ ಒಂದು ನಿದರ್ಶನವನ್ನು ಕೊಡ್ತಾ ಪರೀಕ್ಷೆಯ ಈ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗೀದಾರರಾಗಿ ನಮ್ಮ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಒಂದು ಫಲಿತಾಂಶವನ್ನು ತರ್ರಿ. ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಕೆಗಳು.